ಕುರಿ ಬಳ್ಳಿ ಅಂದರೆ 50 ರೂಪಾಯಿ ಸಿಗ್ತದೆ. ಕೈಮಾ 2ಕ್ಕೆ 50, ಆಟರೆ 80, 90, 100, 120. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಮಾಗಡಿ ರೋಡಿಂದ ಜಸ್ಟ್ ಒಳಗಡೆ ಅರೌಂಡ್ 1 ಕಿಲೋಮೀಟ್ರು ಭುವನೇಶ್ವರ ನಗರ KP ಅಗ್ರಹಾರದಲ್ಲಿದ್ದೀನಿ. ಸೊ ಇಲ್ಲಿ ಕೂಡ ಒಂದು ಫೇಮಸ್ ಚಾಕ್ನಾ ಸೆಂಟ್ರ್ ಇದೆ. ಸೊ ಲಾಸ್ಟ್ ಟೈಮು ನಂದು ಪಟ್ಟೆಗಾರಪಾಳ್ಯದಲ್ಲಿ ಚಾಕ್ನಾ ಸೆಂಟ್ರು ವಿಡಿಯೋ ನೋಡಿರ್ತೀರ, ವಸಂತ್ ಅವ್ರದ್ದು ಚಾಕ್ನಾ ಸೆಂಟ್ರು. ಸೊ ಅವ್ರದ್ದೇ ಇಲ್ಲಿ ಇನ್ನೊಂದು ಬ್ರಾಂಚ್ ಇದೆ ಭುವನೇಶ್ವರ ನಗರದಲ್ಲಿ KP ಅಗ್ರಹಾರದಲ್ಲಿ. ಸೊ ನೋಡೋಣ ಹೇಗಿದೆ ಚಾಕ್ನಾ, ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಕೂಡ ಬಂದಿದ್ದೀನಿ. ಸೇಮ್ ಟೇಸ್ಟು ಇಲ್ಲೂ ಇದೆಯಾ ನೋಡೋಣ. ಸೊ ಅವ್ರದ್ದೇ ಇನ್ನೊಂದು ಬ್ರಾಂಚ್ ಆಗಿರೋದ್ರಿಂದ ಸೊ ಅದೇ ಟೇಸ್ಟು ಇಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಹೋಗೋಣ, ಚಾಕ್ನಾ ಟೇಸ್ಟ್ ಮಾಡೋಣ. ಹೇಗಿದೆ ಚಾಕ್ನಾ ಎಲ್ಲ ಹೇಳ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಲೊಕೇಶನ್ನು ಲಿಂಕ್ ಎಲ್ಲ ಹಾಕಿರ್ತೀನಿ, ಲೊಕೇಶನ್ದು ಲಿಂಕ್ ಹಾಕಿರ್ತೀನಿ ಮತ್ತು ಅಡ್ರೆಸ್ ಕೂಡ ಹಾಕಿರ್ತೀನಿ. ಸೊ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಮೆಸೇಜ್ ಮಾಡಿ. ಸೊ ಬನ್ನಿ ಹೋಗೋಣ, ಟೇಸ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಇದೇ ಶಾಪು ಮುನೇಶ್ವರ ಚಾಕ್ನಾ ಸೆಂಟರು. ಸೊ ಚಿಕ್ಕದಾಗಿದೆ ಇದು ಶಾಪು, ರೀಸೆಂಟಾಗಿ ಓಪನ್ ಆಗಿರೋದು. ಇದನ್ನು ಇವಾಗ ಇಂಡಿಯನ್ ಬಾರ್ಬಿಕ್ಯೂ ಅಂತಾರೆ ಆ್ಯಕ್ಚುಲಿ ಚಾಕ್ನಾನ. ಸೊ ಯೂಶ್ವಲಿ ಡ್ರಿಂಕ್ಸ್ ಮಾಡಿದಾಗ ಸೈಡ್ಸ್ ಆಗಿ ಯೂಸ್ ಮಾಡ್ತಾರೆ ಇದು. ಸೊ ಇಲ್ಲಿ ಕೂಡ ಇದು ಒಂದು ವೈನ್ ಶಾಪ್ ಹತ್ರ ಇದೆ ಅಂಗಡಿ. ಇದು ನೋಡಿ, ಇವ್ರದ್ದು ಸ್ಪೆಷಲ್ ಮಸಾಲ, ಹೋಮ್ ಮೇಡ್ ಮಸಾಲ ಇದು. ಸೊ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚಾಕ್ನಾಗೆ, ತುಂಬ ಚೆನ್ನಾಗಿರುತ್ತೆ. ಡ್ರಿಂಕ್ಸ್ ಮಾಡಲೇಬೇಕು ಅಂತ ಏನಿಲ್ಲ. ಮಟನ್ ತಿನ್ನೋರು ಈಗಲೂ ತುಂಬ ಜನ ಬರ್ತಾರೆ ತಿನ್ನಲಿಕ್ಕೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಈ ಬಾಕ್ಸಲ್ಲಿರೋದು ಉಪ್ಪು, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಅದರದ್ದು ಮಿಕ್ಸ್ಚರು. ಸೊ ಚಾಕ್ನಾ ರೆಡಿ ಆದಮೇಲೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ಕೊಡ್ತಾರೆ. ಇದು ಬಂದುಬಿಟ್ಟು ಸೌದೆ ಒಲೆಯಿಂದ ಕೆಂಡ ಬರುತ್ತಲ್ಲ, ಆ ಕೆಂಡ. ಸೊ ಅದು ಬ್ಲೋವರಿಂದ ಗಾಳಿ ಹಾಕ್ತಾಯಿದ್ದಾರೆ. ಸೊ ಇಲ್ಲಿ ಫ್ರೆಶ್ಶಾಗಿ ಡೈಲಿ ಅವ್ರು ಹೋಗ್ಬಿಟ್ಟು ಫ್ರೆಶ್ಶಾಗಿ ಕುರಿದು ಏನು ಪಾರ್ಟ್ಸ್ ಎಲ್ಲ ತರ್ತಾರೆ. ಇದು ನೋಡಿ, ಫುಲ್ ಫ್ರೆಶ್ ಆಗಿದೆ. ಅದು ಏನೇನು ಐಟಮು, ಅದು ಏನೇನು ಹೆಸರಿದೆ ಎಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮುಂದೆ ವಿಡಿಯೋದು ತೋರಿಸ್ತೀನಿ ನೋಡಿ. ಇಲ್ಲಿ ಚಾಕ್ನಾ ರೆಡಿಯಾಗಿದೆ. ಸೊ ಇದೇ ಥರ ಪೇಪರು ಎಲೆಯಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡ್ತಾರೆ. ಇದ್ರ ಮೇಲೆ ಇವಾಗ ಚಾಟ್ ಮಸಾಲ ಎಲ್ಲ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಇನ್ನೂವರೆಗೂ ತಿಂದಿಲ್ಲ ಅಂದರೆ ಒಂದ್ಸರಿ ತಿಂದು ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಮತ್ತೆ ಮತ್ತೆ ತಿಂತೀರಾ ಚಾಕ್ನಾ. ನಾನು ಮೊದಲೆಲ್ಲ ಟೇಸ್ಟ್ ಮಾಡಿಲ್ಲ, ಇದು ಸೆಕೆಂಡ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ನಂದು ಹಳೆ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಎಲ್ಲ ಹಾಕಿದ್ರು, ಏನು ಮಾಂಸ ಅದು ಇದು ಅಂತ. ಇದು ಪಕ್ಕ ಕುರಿ ಮಾಂಸ, ಮತ್ತೇನು ಮಾಂಸ ಮಿಕ್ಸ್ ಮಾಡಲ್ಲ. ಚಾಕ್ನಾ ಮಾಡೋದೇ ಕುರಿ ಮಾಂಸದಿಂದ. ನೀವೇನಾದರೂ ಒಂದು ಹಳೆ ಚಾಕ್ನಾ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಲಿಂಕ್ ಹಾಕಿರ್ತೀನಿ. ಸೊ ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಸಂತ್ ಅವರು. ಸೊ ಏನೇನು ಪಾರ್ಟ್ ಯೂಸ್ ಮಾಡ್ತಾರೆ, ಹೇಗೆ ಏನು ಅಂತ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿ ಲೋಕೇಶ್ ಅವರು ಇದ್ದಾರೆ. ಸೊ ಈ ಬ್ರಾಂಚ್ನ ಮ್ಯಾನೇಜ್ ಮಾಡೋದು ಲೋಕೇಶ್ ಅವರು. ಸೊ ಬನ್ನಿ, ಸೊ ಇಲ್ಲಿ ಏನೇನು ಐಟಮ್ ಸಿಗುತ್ತೆ, ಮಟನಲ್ಲಿ ಏನೇನು ಅಂತ ತಿಳ್ಕೊಳ್ಳೋಣ. ನಮಗೂ ಕೆಲವೊಂದು ನೇಮ್ ಗೊತ್ತಾಗಲ್ಲ, ಸೊ ಅವ್ರನ್ನ ಕೇಳಿಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಇದು ಮಣ್ಣಿಲ್ಲ ಸರ್, ಮಣ್ಣಿಲ್ಲ. ಇದು ಲಿವರು, ಲೆನ್ಸು, ಇದು ಕುರಿ ಬೆಳ್ಳಿ, ಇದು ಆಲ್ಟು, ಇದು ಬೀಜ, ಕೈಮಾ ಇತ್ತು, ಕೈಮಾ ಕಲೆ ಇದೆ, ಚಾಪ್ಸ್ ಇತ್ತು, ಚಾಪ್ಸು ಕಲೆ ಇದೆ. ಎಲ್ಲ ಸಖತ್ತಾಗಿರ್ತದೆ, ಸ್ಪೈಸಿಯಾಗಿರ್ತದೆ.
ಮತ್ತು ಇಲ್ಲಿ ರೇಟು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ? ಕಮ್ಮಿ ಅಂದರೆ ಎಷ್ಟು ರೂಪಾಯಿ? ಕಮ್ಮಿ ಅಂದರೆ ಹಾಫ್ ಅಂದರೆ ಲಿವರ್ ಅಂದರೆ 50 ರೂಪಾಯಿ ಸಿಗ್ತದೆ, ಕೈಮಾ 250, ಹಾರ್ಟ್ ಅರೆ 80, 90, 100, 120 ಥರ, ದೊಮ್ಮೆ ಅರೆ 140, 150 ಸೈಜ್ ಮೇಲೆ. ಕುರಿ ಬಳ್ಳಿ ಅಷ್ಟೇ 40 ರೂಪಾಯಿ ಒಂದು ಸಿಂಗಲ್ಲು. ಮತ್ತು ಸಖತ್ತಾಗಿ ಮಾಡ್ಕೊಡ್ತೀವಿ. ಸೊ ಟೈಮಿಂಗ್ ಎಷ್ಟು ಅಂಗಡಿದು? 3 ಗಂಟೆಯಿಂದ ರಾತ್ರಿ 10 ಗಂಟೆ. ರಾತ್ರಿ 10 ಗಂಟೆಯಿಂದ 3 ಗಂಟೆಯಿಂದ 10 ಗಂಟೆ ತನಕ? ಹಾಂ, 10 ಗಂಟೆ. ಮೈನ್ ಬ್ರಾಂಚ್ ಪಟೇಕರಪಾಳ್ಯದಲ್ಲಿದೆ. ಸೊ ವಸಂತ ಅವ್ರದ್ದು ಇದು ಇನ್ನೊಂದು ಬ್ರಾಂಚ್ ಅಲ್ವಾ? ಹಾಂ, ಹೌದು. ಚಾಟ್ನ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ಹೇಳ್ತೀನಿ. ಸೂಪರಾಗಿದೆ. ಲಿವರು, ಬೀಜ, ಸ್ಪೆಷಲ್ ಏನಂದರೆ ಇವ್ರದ್ದು ಏನು ಇಲ್ಲಿ ಚಟ್ನಿ ಕೊಟ್ಟಿದ್ದಾರಲ್ಲ, ಇದು ಹೋಮ್ಮೇಡ್ ಚಟ್ನಿ. ಈ ಚಟ್ನಿದ ಟೇಸ್ಟು ಸೇಮು ಪಟ್ಟೇಕರಪಾಳ್ಯದಲ್ಲಿ ಏನು ತಿಂದಿದ್ವಲ್ಲ ಸೇಮ್ ಅದೇ ಟೇಸ್ಟ್ ಇಲ್ಲಿದೆ. ಸೊ ಅವ್ರದ್ದು ಇನ್ನೊಂದು ಬ್ರಾಂಚ್ ಆಗಿದ್ದರಿಂದ ಸೇಮ್ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ. ನೀವು ಕೂಡ ಒಂದ್ಸರಿ ವಿಸಿಟ್ ಆಗಿ ಟೇಸ್ಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇದು ಬಂದುಬಿಟ್ಟು ಲಿವರು, ಇದು ನೋಡಿ ಹಾರ್ಟು. ಚಟ್ನಿ ಹಾಕೊಂಡು ತಿಂದುಬಿಟ್ರೆ ಸೂಪರ್ ಟೇಸ್ಟ್. ಇದು ಕುರಿ ಬಳ್ಳಿ ನೋಡಿ ಹೆಂಗಿದೆ. ಎಲ್ಲರೂ ಸೂಪರಾಗಿದೆ ಟೇಸ್ಟು. ಫ್ರೆಂಡ್ಸ್ ನೋಡಿದ್ರಲ್ಲ ಇನ್ನೊಂದು ಚಾಕ್ನಾ ಸೆಂಟರು. ಸೊ ಅಡ್ರೆಸ್ಸು ಆಲ್ರೆಡಿ ನಾನು ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬನ್ನಿ ಟೇಸ್ಟ್ ಮಾಡಿ. ಸೊ ವಸಂತ ಅವ್ರದ್ದು ಏನು ಅಲ್ಲಿ ಚಾಕ್ನಾ ಸೆಂಟರ್ ಇತ್ತು ಪಟ್ಟೇಕರಪಾಳ್ಯದಲ್ಲಿ, ಸೇಮ್ ಟೇಸ್ಟು. ಒಂದ್ಸರಿ ಇಲ್ಲಿ ವಿಸಿಟ್ ಕೊಡಿ, ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ಚಾಕ್ನಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ, ಮತ್ತು ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನು ಮರಿದೆ, ಯಾವಾಗಲೂ ಹೇಳೋ ಥರ ಮರಿದೆ ಅದನ್ನು ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೋ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಈ ವಿಡಿಯೋನ ನೋಡ್ಬೋದು. ಸರಿ ಫ್ರೆಂಡ್ಸ್, ಸಿಗೋಣ ಮತ್ತೆ ಆದಷ್ಟು ಬೇಗ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಮುಗ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.